ನಮ್ ಹೀರೋನ್ ನೋಡಿದ ತಕ್ಷಣನೇ ಕ್ಲರ್ಕ್ ಮತ್ತೆ ಉಪಾಧ್ಯಕ್ಷರು ಇಬ್ರು ಬಂದ್ಬಿಟ್ಟು ಹೀರೋನ ಕಷ್ಟಪಟ್ಟು ಇಳಿಸ್ಕೊಂತಾರೆ. ಯಾಕಂದ್ರೆ ಹೀರೋ ತುಂಬಾ ಲಗೇಜನ್ನ ಬೈಕ್ ತುಂಬಾ ಹಾಕೊಂಡ್ ಬಂದಿರ್ತಾನೆ. ಅವ್ನು ಇಳಿಯೋದು ತುಂಬಾ ಕಷ್ಟ ಆಗಿರುತ್ತೆ. ಅದಕ್ಕೋಸ್ಕರ ಅವ್ನಿಗೆ ಸಹಾಯ ಮಾಡ್ಬಿಟ್ಟು ಅವನ ಹತ್ರ ಇರೋಂಥ ಲಗೇಜನ್ನೆಲ್ಲ ಇಳಿಸ್ಕೊಂತಾರೆ. ಹಾಗೆ ಹೀರೋ ಪರಿಚಯ ಮಾಡ್ಕೊಂತಾನೆ, ನನ್ನ ಹೆಸರು ಅಭಿಷೇಕ್ ಅಂತ. ಹಾಗೆ ಕ್ಲರ್ಕ್ ಹೇಳ್ತಾನೆ, ನನ್ನ ಹೆಸರು ವಿಕಾಸ್ ಅಂತ. ಇವ್ರು ಪ್ರಹ್ಲಾದ್ ಅಂತ ನಮ್ಮ ಉಪಾಧ್ಯಕ್ಷರು ಅಂತ ಹೇಳ್ತಾನೆ. ಅವಾಗ ಅಭಿಷೇಕ್ ಕೇಳ್ತಾನೆ, ಹಾಗಾದ್ರೆ ಅಧ್ಯಕ್ಷರೆಲ್ಲಿ ಅಂತ. ಓ ಅಧ್ಯಕ್ಷರ, ಅವನು ದಾರಿಲಿ ಬರ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಪ್ರಹ್ಲಾದ್ ಹೇಳ್ತಾನೆ. ಅವ್ನಾ? ಅಧ್ಯಕ್ಷರು ಬಂದ್ಬಿಟ್ಟು ಅವರು ಹೆಣ್ಮ ಅಲ್ವಾ ಅಂತ ಕೇಳ್ತಾನೆ. ಇಲ್ಲ ಇಲ್ಲ ಅವ್ರ ಗಂಡ ಅಂತ ಹೇಳ್ತಾನೆ. ಮತ್ತೆ ಯಾರಾದ್ರೂ ಮಂಜುದೇವಿ ಅಂತ ಗಂಡ ಹೆಸರಿಟ್ಕೊಂಡಿರ್ತಾರ ಅಂತ ಕೇಳ್ತಾನೆ. ಏ ಮಂಜುದೇವಿ ಅಲ್ಲ, ಮಂಜುದೇವಿ ಬಂದ್ಬಿಟ್ಟು ಎಲೆಕ್ಷನ್ ಅಲ್ಲಿ ವಿನ್ ಆಗಿದ್ದಾರೆ. ಆದ್ರೆ ಅವ್ರ ಬದಲು ಅವ್ರ ಗಂಡನೇ ಇಲ್ಲಿ ಬಂದು ಅಧ್ಯಕ್ಷತೆನ ನೋಡ್ಕೊಂತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾವು ಅವ್ನ್ ಬರ್ತಾ ಇದ್ದಾನೆ ಅಂತ ಹೇಳಿದ್ದು ತಪ್ಪಾಗಿ ತಿಳ್ಕೊಂಬಿಡಿ. ಅವರು ಗಂಡಸು, ಅವ್ರ ಹೆಂಡತಿ ಬಂದ್ಬಿಟ್ಟು ಹೆಂಗಸು ಅಂತ ಹೇಳ್ಬಿಟ್ಟು ಪರಿಚಯ ಮಾಡ್ಕೊಂತಾರೆ. ಇದೇ ಸಮಯದಲ್ಲಿ ನಮ್ಮ ಅಧ್ಯಕ್ಷರು ಒಂದು ಚಂಬ್ ಹಿಡ್ಕೊಂಡ್ಬಿಟ್ಟು ಹೊಲದ ಕಡೆಯಿಂದ ಬರ್ತಾ ಇದ್ದಾರೆ. ಅಂದ್ರೆ ಹಳ್ಳಿ ಕಡೆ ಎಲ್ಲ ಬೆಳಗ ಮುಂಚೆ 2ಕ್ಕೆ ಹೊರಗಡೆ ಹೋಗ್ತಾರಲ್ಲ, ಅವ್ರು ಹೊರಗಡೆ ಹೋಗ್ಬಿಟ್ಟು ಬರ್ತಾ ಇರ್ತಾರೆ. ಅಭಿಷೇಕ್ ಅವ್ರು ನೋಡ್ಬಿಟ್ಟು ಕೈ ಕೊಡಕ್ ಹೋಗ್ತಾನೆ. ಅವಾಗ ಇರಪ್ಪ ಕೈ ತೊಳ್ಕೊಂಡ್ ಬರ್ತೀನಿ ಆಮೇಲೆ ಕೈ ಕೊಡುವಂತೆ ಅಂತ ಹೇಳ್ಬಿಟ್ಟು ಅಧ್ಯಕ್ಷರು ಹೋಗ್ಬಿಟ್ಟು ಪಂಪ್ ಹೊಡೆದು ಕೈ ತೊಳ್ಕೊಂಡು ಬರ್ತಾರೆ. ಆಮೇಲೆ ಕೈ ಕೊಡ್ತಾರೆ. ಹಾಗೆ ಅವ್ರು ಪರಿಚಯ ಮಾಡ್ಕೊಂತಾರೆ. ಹಾಗೆ ಅವ್ರು ಸ್ವೀಟಿನ ತಟ್ಟೆ ಕಡೆ ನೋಡ್ತಾರೆ. ಸ್ವೀಟ್ ತಿಂದೇ ಇಲ್ವೇನಪ್ಪ, 2 ಸ್ವೀಟ್ ಇದೆ, 2 ಸ್ವೀಟ್ ತಿನ್ಬಿಟ್ಟ, ಇನ್ 2 ಸ್ವೀಟ್ ಯಾಕೆ ಹೆಚ್ಚಾಯ್ತಾ ಅಂತ ಹೇಳ್ಬಿಟ್ಟು ಅವರು ಸ್ವೀಟ್ ನ ತಿನ್ನಕ್ ಸ್ಟಾರ್ಟ್ ಮಾಡ್ತಾರೆ. ಅಭಿಷೇಕ್ ಕನ್ಫ್ಯೂಸ್ ಆಗುತ್ತೆ. ಯಾಕಂದ್ರೆ ಈಗಾಗಲೇ 2 ಸ್ವೀಟ್ ಅನ್ನ ಉಪಾಧ್ಯಕ್ಷರು ಮತ್ತೆ ಕ್ಲರ್ಕ್ ತಿಂದ್ಬಿಟ್ಟಿರ್ತಾರೆ. ಈ ವಿಷಯ ಅಧ್ಯಕ್ಷರಿಗೆ ಗೊತ್ತಿರಲ್ಲ. ಅದರಿಂದ ಅಧ್ಯಕ್ಷ ಅನ್ಕೊಂತಾರೆ 2 ಸ್ವೀಟ್ ಇವನೇ ತಿಂದ್ಬಿಟ್ಟಿದ್ದಾರೆ ಅಂತ ಅನ್ಕೊಂಡಿರ್ತಾರೆ. ಅಭಿಷೇಕಿಗೂ ಗೊತ್ತಾಗಲ್ಲ, ಅರೆ ಯಾವಾಗಪ್ಪ ನಾನು ಸ್ವೀಟ್ ತಿಂದೆ ಅಂತ. ಹೇಗೋ 2 ಸ್ವೀಟ್ ತಿನ್ಕೊಂಡ್ರು, ಹೋಗ್ಲಿ ಬಿಡು ಅಂತ ಅಭಿಷೇಕ್ ಸುಮ್ನೆ ಇರ್ತಾನೆ. ಆಗ ಅಭಿಷೇಕ್ ಅಧ್ಯಕ್ಷರಿಗೆ ಕೇಳ್ತಾನೆ, ಹಾಗಾದ್ರೆ ಗ್ರಾಮ ಪಂಚಾಯತಿ ನೋಡೋಣ, ನನ್ನ ಮಗಳ ಕೋಣೆ ಹೇಗಿದೆ ಎಲ್ಲ ನೋಡೋಣ ಅಂತ ಕೇಳ್ತಾನೆ. ಅಧ್ಯಕ್ಷರು ವಿಕಾಸನ್ ಕರೆದ್ಬಿಟ್ಟು, ನೋಡಪ್ಪ ನನ್ನ ಪ್ಯಾಂಟ್ ಜೋಬಲ್ಲಿ ಆ ಕೀ ಇದೆ, ತೆಗೆದು ಕೊಡು ಅಂತ ಹೇಳ್ತಾರೆ. ಹಾಗೆ ವಿಕಾಸ್ ಬಂದ್ಬಿಟ್ಟು ಅಧ್ಯಕ್ಷ ಜೋಬನ್ನೆಲ್ಲ ತಡ್ಕಾಡ್ತಾನೆ, ಎಲ್ಲೂ ಕೀನೇ ಸಿಗಲ್ಲ. ಅಧ್ಯಕ್ಷ ಕೀ ಇಲ್ಲಲ್ಲ, ಎಲ್ಲ ಬೀಳ್ಸ್ಕೊಂಡ್ಬಿಟ್ಟಿದ್ದೀರಾ ಅಂತ ಕಾಣುತ್ತೆ. ಹೌದಪ್ಪ, ಹೊಲದಲ್ಲಿ ಹೋಗಿ ಕೂತಿದ್ನಲ್ಲ, ಪ್ಯಾಂಟ್ ಬಿಚ್ಚಿಟ್ಟಿದ್ನಲ್ಲ, ಮೇ ಬಿ ಅಲ್ಲೆಲ್ಲ ಬಿದ್ದಿರ್ಬೇಕು ಅಂತ ಹೇಳ್ತಾನೆ. ಹಾಗಾದ್ರೆ ಈ ಕೀಗ್ ಏನ್ ಮಾಡೋದು ಅಂತ ಹೇಳ್ತಾನೆ. ಹಾಗಾದ್ರೆ ನಾವು ಆ ಇಡೀ ಹೊಲ ಎಲ್ಲ ಹುಡುಕ್ಬೇಕಾಗತ್ತೆ, ನಾನು ಎಲ್ಲೆಲ್ಲಿ ಕೂತಿದ್ದೆ ಅದನ್ನೆಲ್ಲ ನೋಡಿ ಹುಡುಕಿ ಕೀನ ತರಬೇಕಾಗತ್ತೆ ಅಂತ ಹೇಳ್ತಾನೆ. ಹಾಗಾದ್ರೆ ಸರಿ ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು 4 ಜನ ಸೇರ್ಕೊಂಡ್ಬಿಟ್ಟು ಕೀ ಹುಡ್ಕಕ್ಕೆ ಹೊರಡ್ತಾರೆ. ದಾರಿ ಮಧ್ಯದಲ್ಲಿ ಅಧ್ಯಕ್ಷರು ಅಭಿಷೇಕಿಗೆ ಆ ಹೊಲ ನಂದು, ಈ ಹೊಲ ನಂದು, ಅವ್ರಿಗೆ ದುಡ್ಡು ಕೊಡ್ ತಗೊಂಡೆ, ಇವ್ರಿಗೆ ದುಡ್ಡು ಕೊಡ್ ತಗೊಂಡೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಎಲ್ಲಿ ಹುಡುಕಿರೋ ಕೀನೇ ಸಿಗಲ್ಲ. ಅವರು ತುಂಬಾ ಕಡೆ ಕೂಸಿರ್ತಾರೆ. ಅದಕ್ಕೋಸ್ಕರ ಎಲ್ಲಾ ಕಡೆ ಅವ್ರು ಹುಡುಕಿ ಕೀನ ನೋಡ್ಬೇಕಾಗತ್ತೆ. ಕೊನೆ ಕೀ ಸಿಗಲ್ಲ. ಹಾಗೆ ಅಧ್ಯಕ್ಷರ ಹತ್ರ ಅಭಿಷೇಕ್ ದಯವಿಟ್ಟು ಕೀ ಹೊಡೆದಾಕ್ ಬಿಡೋಣ ಅಂತ ಹೇಳ್ತಾನೆ. ಅಧ್ಯಕ್ಷರು ಅದಾಗಲ್ಲಪ್ಪ, ಅದು ನನ್ನ ಹೆಂಡತಿಗೆ ಅವಳ ಮದುವೆ ಟೈಮಲ್ಲಿ ಬಂದಿದ್ದು ತವ್ರ ಮನೆದು ಅಂತ ಹೇಳ್ತಾರೆ. ಪರವಾಗಿಲ್ಲ ಹೊಡೆದಾಕೋಣ ಅಧ್ಯಕ್ಷರೇ ಅಂತ ಅಭಿಷೇಕ್ ಹೇಳ್ತಾನೆ. ಇಲ್ಲಪ್ಪ ನಿನಗೇನು ಮದುವೆ ಆಗಿಲ್ಲ, ನಿಂಗೆ ಗೊತ್ತಾಗಲ್ಲ, ನನ್ನ ಹೆಂಡತಿ ಮನೆಗೆ ಹೋದ್ರೆ ಬಾಯಿಗೆ ಬಂದಂಗೆ ಬೈತಾಳೆ, ಕೀ ಎಲ್ಲ ಹೊಡಿಯೋಕ್ಕಾಗಲ್ಲ, ದಯವಿಟ್ಟು ನೀನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡು, ನಾನು ಒಬ್ಬ ಆಚಾರ್ಯನ ಕರ್ಸ್ಬಿಟ್ಟು ಕೀ ತೆಗಿಯೋ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾನೆ. ಆವಾಗ ಅಭಿಷೇಕ್ ಹಾಗಾದ್ರೆ ಎಷ್ಟು ಟೈಮ್ ಆಗುತ್ತೆ ಅಂತ ಹೇಳಿ, ಇಲ್ಲಿಂದ ಇನ್ನೊಂದು ಪಂಚಾಯತಿ ಇದೆಯಪ್ಪ, ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ಕರ್ಕೊಂಡ್ ಬರ್ಬೇಕಾಗುತ್ತೆ, ನೀನೊಂದು ಕೆಲಸ ಮಾಡು, ನಿನ್ ಬೈಕನ್ನ ವಿಕಾಸಿಗೆ ಕೊಡು. ವಿಕಾಸ್ ಹೋಗ್ಬಿಟ್ಟು ಆಚಾರ್ಯನ ಕರ್ಕೊಂಡ್ ಬರ್ತಾನೆ ಅಂತಾನೆ. ಅಭಿಷೇಕಿಗೆ ಒಂದು ಬೈಕ್ ಕೊಡಕ್ಕೆ ಇಷ್ಟ ಇರಲ್ಲ. ಇವನ್ನೆಲ್ಲರೂ ಬೀಳ್ಸ್ಬಿಟ್ರೆ ಏನ್ ಕತೆ ಅಂತ ಹೆದರ್ಕೊಂತಾನೆ, ಬೈಕ್ ಕೊಡ್ತಾನೆ. ವಿಕಾಸು ಬೈಕ್ ತಗೊಂಡು ಹೋಗ್ತಾನೆ. ಈ ಕಡೆ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು ಇಬ್ರು ಮನೆ ಕಡೆ ಹೋಗ್ತಾರೆ. ಹಾಗೆ ಇನ್ನೇನ್ ಮಾಡೋದು ಅಂತ ಅಭಿಷೇಕ್ ಇಡೀ ಗ್ರಾಮನ ಸುತ್ತರಿಯೋಣ ಅಂತ ಹೇಳಿ ಹೋಗ್ತಾನೆ. ಸುತ್ತಾಡಕ್ ಹೋಗ್ತಾನೆ. ಜನ ಎಲ್ಲ ಒಳ್ಳೆ ಬಾಯ್ ಬಿಟ್ಕೊಂಡು ಅವನ್ನೇ ನೋಡ್ತಾ ಇರ್ತಾರೆ. ಇದೇನಪ್ಪ ಜನಗಳು ಹೀಗ್ ನೋಡ್ತಾರೆ ಅಂತ. ಯಾರನ್ನಾರು ಇಲ್ಲಿ ಏನ್ ಅಂಗಡಿ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರು ಸಾಕು, ಯಾರ್ ನೀನು ಅಂತ ಫಸ್ಟ್ ಕೇಳ್ತಾರೆ. ಯಾರಂತ ಇವ್ನು ಪರಿಚಯ ಮಾಡ್ಕೊಂಡ್ಮೇಲೆ ಆನ್ಸರ್ ಮಾಡ್ತಾ ಇರ್ತಾರೆ. ಅಭಿಷೇಕಿಗೆ ಒಂಥರ ಸ್ಟ್ರೇಂಜ್ ಅನ್ಸುತ್ತೆ. ಇದೇನು ಸಿಟಿ ಸೈಡ್ ಅಲ್ಲಿ ಬೆಳೆದಂತ ಹುಡುಗನಿಗೆ ಎಲ್ಲರೂ ನನ್ನ ಬಗ್ಗೆ ಏನು, ನಾನು ಯಾರ ಮನೆಗೆ ಬಂದೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ರೆ ಮಾತ್ರ ಅವ್ನು ಕೇಳಿದ ಪ್ರಶ್ನೆಗೆ ಅವ್ರು ಉತ್ತರ ಕೊಡ್ತಾ ಇರ್ತಾರೆ. ಅಭಿಷೇಕಿಗೆ ವಿಚಿತ್ರ ಅನ್ಸುತ್ತೆ. ಆದ್ರೆ ಏನ್ ಮಾಡಕ್ಕಾಗಲ್ಲ, ಈ ಹಳ್ಳಿಲಿರಂತ ರೂಢಿನೇ ಆಗಿರ್ಬೋದು ಅಂತ ಅನ್ಕೊಂಡ್ಬಿಟ್ಟು ಎಲ್ಲರ ಹತ್ರ ಹಂಗೆ ಮಾತಾಡ್ಕೊಂತ ಅವ್ನ ಅಂಗಡಿಗೆ ಹೋಗ್ತಾನೆ. ಒಂದ್ ಅಂಗಡಿಗೆ ಹೋಗ್ಬಿಟ್ಟು ಕ್ರೀಮ್ ಬಿಸ್ಕೆಟ್ ತಗೊಂಡು ಕೂತ್ಕೊಂಡು ತಿಂತಾ ಇರ್ತಾನೆ. ಅವಾಗ ಇನ್ನೊಬ್ಬ ಅಲ್ಲೇ ಕೂತಿರ್ತಾನೆ. ಅವ್ನು ಬಂದ್ಬಿಟ್ಟು ಗ್ರಾಮ ಪಂಚಾಯತಿ ಕೆಲಸ ಮಾಡಿರ್ತಾನೆ. ಅವನಿಗೆ ಸಂಬಳ ಆಗಿರಲ್ಲ. ಅವನು ಅವನ ಮಕ್ಕಳಿಗೆ ಊಟಕ್ಕೋಸ್ಕರ ಎಣ್ಣೆ ತಗೊಂಡು ಹೋಗ್ಬೇಕು ಅಂತ ಬಂದಿರ್ತಾನೆ. ಹಾಗೆ ಅವನು ಅಭಿಷೇಕಿಗೆ ದುಡ್ಡು ಕೊಡ್ಸಿ ನಾನು ಗ್ರಾಮ ಪಂಚಾಯತಿ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಾನೆ. ಅವಾಗ ಅಭಿಷೇಕ್, ತಾಳಪ್ಪ, ನಾನು ಇವಾಗಷ್ಟೇ ಗ್ರಾಮ ಪಂಚಾಯತಿಗೆ ಬಂದಿದ್ದೀನಿ, ಇನ್ನು ಗ್ರಾಮ ಪಂಚಾಯತಿ ಓಪನ್ ಸಮೇತ ಆಗಿಲ್ಲ, ಗ್ರಾಮ ಪಂಚಾಯತಿ ಓಪನ್ ಆದ್ಮೇಲೆ ಬಾ, ಲೆಕ್ಕ ಪುಸ್ತಕ ಎಲ್ಲ ನೋಡಿ ನಿಂಗೆ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾನೆ. ಇಲ್ಲ ಸಾಹೇಬ್, ನೀವು ಇವಾಗ ದುಡ್ಡು ಕೊಡ್ಲೇಬೇಕು, ನನ್ನ ಮಕ್ಕಳು ಊಟಕ್ಕೆ ಎಣ್ಣೆ ಹಾಕಿ ಅಡಿಗೆ ಮಾಡಿಲ್ಲ ಅಂದ್ರೆ ತಿನ್ನೋದೇ ಇಲ್ಲ, ದಯವಿಟ್ಟು ದುಡ್ಡು ಕೊಡಿ ಅಂತ ಕೇಳ್ತಾನೆ. ಅಭಿಷೇಕ್, ಅದೆಲ್ಲ ಆಗಲ್ಲಪ್ಪ, ಆಮೇಲೆ ಗ್ರಾಮ ಪಂಚಾಯತಿಗೆ ಬಾ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ. ಈ